ನಟ ಶಿವಣ್ಣನ ಇತ್ತೀಚಿನ ಚಿತ್ರ ಭೈರತಿ ರಣಗಲ್ ಕೂಡ ಸಕ್ಸಸ್ ಕಂಡಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಟ ಶಿವಣ್ಣ ಅವರು ಅಮೆರಿಕಾದಲ್ಲಿ ಕ್ಯಾನ್ಸರ್ ಸರ್ಜರಿ ಹಾಗೂ ಚಿಕಿತ್ಸೆಯನ್ನು ಪಡೆದು ಈಗ ಆರೋಗ್ಯಕ್ಕೆ ಮರಳುತ್ತಿದ್ದಾರೆ. ಸದ್ಯ ವಿಶ್ರಾಂತಿ. ಕನ್ನಡದ ನಟ ಕರುನಾಡ ಚಕ್ರವರ್ತಿ ಖ್ಯಾತಿಯ ಶಿವರಾಜ್ಕುಮಾರ್ ಅವರಿಗೆ ಹ್ಯಾಟ್ರಿಕ್ ಹೀರೋ ಬಿರುದು ಬಂದಿದ್ದು ಎಲ್ಲರಿಗೂ ಗೊತ್ತಿದೆ. ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗಾಗಲಿ ಈ ಬಿರುದು ಇಲ್ಲ. ಅಷ್ಟೇ ಏಕೆ, ಅವರ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಮಾಲಾಶ್ರೀ ನಟನೆಯ ನಂಜುಂಡಿ ಕಲ್ಯಾಣ ಬರೋಬ್ಬರಿ 90 ವಾರಗಳ ಕಾಲ 630 ದಿನಗಳು ಪ್ರದರ್ಶನ ಕಂಡಿದ್ದರೂ ಅವರಿಗೂ ಸಿಗಲಿಲ್ಲ ಈ ಪಟ್ಟ. ಆದರೆ ಶಿವಣ್ಣ ಅವರಿಗೆ ಯಾಕೆ? ಇಲ್ಲೇ ಇರೋದು ಸೀಕ್ರೆಟ್. ಶಿವರಾಜ್ಕುಮಾರ್ ನಟನೆಯ ಮೊಟ್ಟಮೊದಲ ಚಿತ್ರ ಆನಂದ್, ಎರಡನೆಯ ಚಿತ್ರ ಮನಮೆಚ್ಚಿದ ಹುಡುಗಿ ಹಾಗೂ ಮೂರನೆಯ ಚಿತ್ರ ರಥ ಸಪ್ತಮಿ. ಈ 3 ಚಿತ್ರಗಳು 25 ವಾರಗಳ ನಿರಂತರ ಪ್ರದರ್ಶನ ಕಂಡಿತ್ತು. ಈ ಕಾರಣಕ್ಕೆ ನಟ ಶಿವರಾಜ್ಕುಮಾರ್ ಅವರಿಗೆ ಹ್ಯಾಟ್ರಿಕ್ ಹೀರೋ ಬಿರುದು ಬಂತು. ಈಗ ಅರ್ಥವಾಗಿರಬಹುದು, ನಿರಂತರ 25 ವಾರಗಳ ಪ್ರದರ್ಶನವನ್ನು ಮೊದಲ 3 ಚಿತ್ರಗಳು ಸಾಧಿಸಿವೆ. ಆದರೆ ಕನ್ನಡದ ಬೇರೆ ಯಾವುದೇ ನಟರ ಚಿತ್ರಗಳು ಸತತ 3 ಚಿತ್ರಗಳು ಸತತ 25 ವಾರಗಳ ಪ್ರದರ್ಶನ ಕಂಡಿಲ್ಲ. ಹೀಗಾಗಿ ಬೇರೆಯವರಿಗೆ ಈ ಪಟ್ಟ ದಕ್ಕಿಲ್ಲ. ಡಾಕ್ಟರ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ನಟಿ ಮಾಲಾಶ್ರೀ ಇವರ ಚಿತ್ರಗಳೆಲ್ಲವೂ 25 ವಾರಗಳಿಗಿಂತ ಹೆಚ್ಚು ಪ್ರದರ್ಶನ ಕಂಡಿದ್ದರೂ ಸತತ 3 ಚಿತ್ರಗಳು ಹಾಗೆ ಬಂದಿಲ್ಲ. ಸೊ ಕನ್ನಡಕ್ಕೊಬ್ಬರೇ ಹ್ಯಾಟ್ರಿಕ್ ಹೀರೋ ಆಗಿ ನಟ ಶಿವರಾಜ್ಕುಮಾರ್ ಇಂದಿಗೂ ಉಳಿದು ಬಿಟ್ಟಿದ್ದಾರೆ. ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ನಟ ಶಿವಣ್ಣನ ಇತ್ತೀಚಿನ ಚಿತ್ರ ಭೈರತಿ ರಣಗಲ್ ಕೂಡ ಸಕ್ಸಸ್ ಕಂಡಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಟ ಶಿವಣ್ಣ ಅವರು ಅಮೆರಿಕಾದಲ್ಲಿ ಕ್ಯಾನ್ಸರ್ ಸರ್ಜರಿ ಹಾಗೂ ಚಿಕಿತ್ಸೆಯನ್ನು ಪಡೆದು ಈಗ ಆರೋಗ್ಯಕ್ಕೆ ಮರಳುತ್ತಿದ್ದಾರೆ. ಸದ್ಯ ವಿಶ್ರಾಂತಿಯಲ್ಲಿರುವ ನಟ ಶಿವಣ್ಣ ಅವರು ಕೆಲವು ಕಾಲಗಳ ಬಳಿಕ ಮತ್ತೆ ಸಿನಿಮಾ ಶೂಟಿಂಗ್ ಮುಂದುವರಿಸಲಿದ್ದಾರೆ. ಒಟ್ಟಿನಲ್ಲಿ ನಟ ಶಿವಣ್ಣ ಅವರು ಅನಾರೋಗ್ಯಕ್ಕೆ ಒಳಗಾಗಿ ಮತ್ತೆ ಆರೋಗ್ಯದ ಕಡೆ ಮರಳುತ್ತಿದ್ದಾರೆ.